ಹಲೋ ನಮಸ್ಕಾರ. ಈ ಒಂದು ಇನ್ಫಿನಿಕ್ಸ್ ಹಾಟ್ 11 2022 ಎಡಿಷನ್ ಲಾಂಚ್ ಆಗಿದೆ. ಇದರ ಪ್ರೈಸ್ ಬಂದ್ಬಿಟ್ಟು ಸ್ಪೆಷಲ್ ಪ್ರೈಸು. ಈ ಒಂದು ಫೋನ್ ಕೂಡ ತುಂಬ ಸ್ಪೆಷಲ್. ಇನ್ನು ತಡ ಮಾಡೋದು ಬೇಡ, ಬೇಗ ಅನ್ಬಾಕ್ಸಿಂಗ್ ನೋಡ್ಕೊಂಡ್ಬಿಟ್ಟು ಅದಾದಮೇಲೆ ಈ ಒಂದು ಫೋನ್ ಹೇಗಿದೆ, ತಗೋಬೇಕಾ ಬೇಡವಾ, ಇದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಅನ್ಬಾಕ್ಸ್ನ ಸ್ಟಾರ್ಟ್ ಮಾಡೋಣ. ಸೊ ಮೊದಲಾಗಿ ಈ ಒಂದು ಫೋನ್ ನೋಡಿದ್ರೆ ಗ್ರೀನ್ ಕಲರ್, ಫುಲ್ ಗ್ರೀನ್ ಇನ್ಫಿನಿಕ್ಸ್ ಗ್ರೀನ್ ಕಲರು. ಸೊ ಇನ್ಫಿನಿಕ್ಸ್ ಹಾಟ್ 11 2022 ಮೇನ್ ಹೈಲೈಟ್ ಪಾಯಿಂಟ್ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. 6.7 ಇಂಚಸ್ನ ಫುಲ್ HD ಪ್ಲಸ್ ಡಿಸ್ಪ್ಲೇ, ಪಂಚೋಲ್ ಡಿಸ್ಪ್ಲೇ, 10K ಬಿಲೋ ಬರ್ತಾ ಇದೆ. ಇದಂತೂ ಶೋರು ನನಗೆ ಗೊತ್ತಿರೋ ಪ್ರಕಾರ. ಸೊ ಹೋಪ್ಫುಲಿ 10K ಬಿಲೋ ಬರಬೇಕು. 10,000 ರೂಪಾಯಿ ಒಳಗಡೆ ಇಷ್ಟು ದೊಡ್ಡ ಡಿಸ್ಪ್ಲೇ, ಫುಲ್ HD ಪ್ಲಸ್ನ ಡಿಸ್ಪ್ಲೇ ನಿಮಗೆ ಸಿಗ್ತಾ ಇರೋದು, ಪಂಚೋಲ್ ಡಿಸ್ಪ್ಲೇ. ಸೊ ಇನ್ನು ಒಂದು ಬಾಕ್ಸ್ನ ಓಪನ್ ಮಾಡೋಣ. ಸೊ ಈ ಒಂದು ಬಾಕ್ಸ್ನ ಓಪನ್ ಮಾಡಿ ಕೂಡಲೇ ನಿಮಗೆ ಒಂದು ಮೇನ್ ಆಗಿ ಒಂದು ಫೋನ್ ಕಾಣುತ್ತೆ. ಸೊ ಫೋನ್ನ ಸೈಡಿಗೆ ಇಟ್ಬಿಟ್ಟು ಒಳಗಡೆ ನೋಡಿದ್ರೆ ನಿಮಗೆ ಒಂದು ಟೈಪ್ ಸಿ ಕೇಬಲ್, ಅಗೇನ್ ಒಂದು ಭಾಳಷ್ಟು ಒಳ್ಳೆ ವಿಚಾರ, ಒಂದು ಫಾಸ್ಟ್ ಚಾರ್ಜಿಂಗ್ನೇ ಆ್ಯಂಡ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಇದೆ. ಫಾಸ್ಟ್ ಚಾರ್ಜಿಂಗ್ ಕೇಬಲ್ ಏನೋ ಇದೆ, ಬಟ್ 10 ವ್ಯಾಟ್ನ ಒಂದು ನಾರ್ಮಲ್ ಫಾಸ್ಟ್ ಚಾರ್ಜರ್ ನಿಮಗೆ ಇದರಲ್ಲಿ ಸಿಗುತ್ತೆ. ಅದಾದಮೇಲೆ ನಿಮಗೆ ಈ ಒಂದು ಫೋನಲ್ಲಿ ಸಿಮ್ ಕಾರ್ಡ್ ಎಜೆಕ್ಟರ್ ಇದೆ. ಅದಾದಮೇಲೆ ಕೆಲವೊಂದು ಪೇಪರ್ ವರ್ಕ್ ಸಿಗುತ್ತೆ, ಯೂಸರ್ ಮ್ಯಾನುವಲ್ಲು ಮತ್ತು ವಾರಂಟಿ ಕಾರ್ಡು. ಅದಾದಮೇಲೆ ಒಂದು ಸ್ಪೆಷಲ್ ಆಗಿ ಹ್ಯಾಸ್ ಆಲ್ವೇಸ್ ಒಂದು ಇನ್ಫಿನಿಕ್ಸ್ನ ಬಾಕ್ಸಲ್ಲಿ ಒಂದು ಕೇಸ್ ನಿಮಗೆ ಸಿಗುತ್ತೆ, ಸಿಲಿಕಾನ್ ಕೇಸು. ಬಟ್ ಈ ಸರಿ ಅವರು ಸ್ಕ್ರೀನ್ ಕಾರ್ಡ್ನ ಕೊಟ್ಟಿಲ್ಲ. ಅದು ಯಾಕೆ ಕಾಸ್ಟ್ ಕಟಿಂಗ್ ಅಥವಾ ಅವಶ್ಯಕತೆ ಇಲ್ಲ ಅಂತ ಕೊಟ್ಟಿಲ್ಲ ಗೊತ್ತಿಲ್ಲ. ಸೊ ಒಂದು ಮೇನ್ ಸ್ಕ್ರೀನ್ ಗಾರ್ಡ್ ಒಂದು ಬಿಟ್ಟಿದ್ರೆ, ಅದನ್ನ ಬಿಟ್ಟರೆ ಮಿಕ್ಕಿದೆಲ್ಲನೂ ಸಿಗುತ್ತೆ. ಸೊ ಇದು ಕಂಪ್ಲೀಟ್ ಆಗಿ ಒಂದು ಬಾಕ್ಸಲ್ಲಿ ಸಿಗ್ತಕ್ಕಂತಹ ಒಂದು ಕಂಟೆಂಟು. ಇನ್ನು ಅದನ್ನು ಬಿಟ್ಟು ನೆಕ್ಸ್ಟ್ ಫೋನ್ಗೆ ಬರೋಣ. ಸೊ ಫೋನು ನೀವು ನೋಡ್ಬೋದು. ಸೊ ಎಷ್ಟು ಕೂಲ್ ಆಗಿದೆ ಈ ಡಿಸೈನ್ ಅಂತ ಅಂದರೆ, ಸೊ ನೋಡಿ ಕೂಡಲೇ ವೆರಿ ಇಂಪ್ರೆಸಿವ್ ಆಗಿದೆ. ಹಿಂದ್ಗಡೆ ತಕ್ಕಂಥ ಸ್ಟಿಕ್ಕರ್ನ ತೆಗೆದು ಸೊ ಫಸ್ಟ್ ಫೀಲ್ ಒನ್ ಆ್ಯಂಡ್ ಫೀಲಲ್ಲಿ ಸೊ ಎಸ್ಪೆಷಲಿ ದೊಡ್ಡದಾಗಿದೆ, ಬಟ್ ಒಂದು ಎಡ್ಜಸ್ ಬಂದ್ಬಿಟ್ಟು ತುಂಬ ಗ್ರಿಪ್ಪಿ ಆಗಿದೆ. ಸೊ ಏನಕ್ಕೆ ಅಂದರೆ ಸ್ವಲ್ಪ ಸ್ಕ್ವೈರಿಶ್ ಡಿಸೈನ್ ಇರೋದ್ರಿಂದ. ಆ್ಯಂಡ್ ಇನ್ನು ಓವರ್ ಆಲ್ ಆಗಿ ಒಂದು ಫೋನ್ನ ಲುಕ್ ಡಿಸೈನ್ ಬಗ್ಗೆ ಮಾತಾಡಿದೆ. ಸೊ ಫಸ್ಟ್ ಲುಕ್ಕಲ್ಲಿ ತುಂಬ ಇಂಪ್ರೆಸಿವ್ ಅನಿಸ್ತಾ ಇದೆ. ಒಂದು ಬ್ಯಾಕ್ ಸೈಡ್ ತಕ್ಕಂಥ ಇದು ಎಸ್ಪೆಷಲಿ ಪ್ಲಾಸ್ಟಿಕ್ ಬಾಡಿನೇ, ಬಟ್ ಒಂದು ಗ್ಲಾಸಿ ಫಿನಿಶ್, ಒಂದು ಡ್ಯುಯಲ್ ಟೋನ್ ಒಂಥರ ಕಲರ್ ಫಿನಿಶ್, ನಿಮಗೆ ಒಂದು ಬ್ಲೂ ಮತ್ತು ಬ್ಲ್ಯಾಕ್ ಎರಡು ಮಿಕ್ಸ್ ಇರೋದು. ನೆಕ್ಸ್ಟ್ ಕ್ಯಾಮ್ರಾ ಸೆಟಪ್ ಕೂಡ ತುಂಬ ಚೆನ್ನಾಗಿ ಇದೆ, ಸಿಮೆಟ್ರಿಕ್ ಆಗಿದೆ. ನಿಮಗೆ ಇಲ್ಲಿ ತುಂಬ ಚೆನ್ನಾಗಿ ಒಂದು ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಆಗಿದೆ. 13 ಮೆಗಾಪಿಕ್ಸೆಲ್ನ ಒಂದು ಕ್ಯಾಮ್ರಾ ಬಗ್ಗೆ ಮಾಡ್ತೀನಿ. ಸೊ ಅದಾದಮೇಲೆ ಒಂದು ಸಿಂಗಲ್ ಫ್ಲಾಶ್ AI ಅಂತ ಮೆನ್ಷನ್ ಬ್ರ್ಯಾಂಡಿಂಗ್ ಆಗಿದೆ. ಅದನ್ನು ಬಿಟ್ಟರೆ ಸೈಡಲ್ಲಿ ನೀವು ಮೇಲ್ಗಡೆ ನೋಡೋದಾದ್ರೆ ನಿಮಗೆ ಒಂದು ಹೆಡ್ಫೋನ್ ಜಾಕ್ ನಿಮಗೆ ಮೇಲ್ಗಡೆ ಸಿಗುತ್ತೆ, 3.5 ಹೆಡ್ಫೋನ್ ಜಾಕು. ಇನ್ನು ಕೆಳಗಡೆ ನಿಮಗೆ ಟೈಪ್ ಸಿಯ ಒಂದು ಪೋರ್ಟು ಮತ್ತು ಒಂದು ಗ್ರಿಲ್ ಸಿಗುತ್ತೆ. ಒಂದು ಗ್ರಿಲ್ ಅಂತಂದರೆ ಸ್ಪೀಕರ್ ಗ್ರಿಲ್ ಸಿಗುತ್ತೆ, ಸ್ಪೀಕರ್ ಸೌಂಡು. ಒಂದು ಕೆಳಗಡೆ ಒಂದು ಮೈಕ್ ಇದೆ. ಅದನ್ನು ಬಿಟ್ಟರೆ ನಿಮ್ಗೆ ಈ ಕಡೆಯಲ್ಲಿ ಒಂದು ಸೈಡಲ್ಲಿ ನಿಮಗೆ ವಾಲ್ಯೂಮ್ ಬಟನ್ಸು ಅಪ್ ಆ್ಯಂಡ್ ಡೌನ್ ಮತ್ತು ಪವರ್ ಬಟನ್ ಇದೆ. ಪವರ್ ಬಟನ್ ಜೊತೆಗೆ ಒಂದು ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. ಇನ್ನು ಫಿಂಗರ್ ಪ್ರಿಂಟ್ ಎಷ್ಟು ಫಾಸ್ಟ್ ವರ್ಕ್ ಆಗ್ತಿದೆ ಅಂದರೆ, ಟಚ್ ಮಾಡಿದೆ ಓಪನ್ ಆಯಿತು. ಸೊ ಒಂದು ಡೀಸೆಂಟ್ ಸ್ಪೀಡಲ್ಲಿ ಈ ಒಂದು ಫಿಂಗರ್ ಪ್ರಿಂಟ್ ವರ್ಕ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ನು ಡಿಸ್ಪ್ಲೇ ಬಗ್ಗೆ ಮಾತಾಡಿದ್ರೆ 6.7 ಇಂಚಸ್ನ ಫುಲ್ HD ಪ್ಲಸ್ ಡಿಸ್ಪ್ಲೇ. ಡೆಫಿನೆಟ್ಲಿ ನನಗೆ ಅನಿಸ್ತಂಗೆ ಒಂದು ಮಲ್ಟಿಮೀಡಿಯಾ ಕನ್ಸ್ಯೂಮ್ ಮಾಡೋರಿಗೆ, ಒಂದು ವೀಡಿಯೋಸನ್ನು ನೋಡೋದಕ್ಕೆ ಎಸ್ಪೆಷಲಿ ತುಂಬ ವೈಬ್ರೆಂಟ್ ಆಗಿದೆ ಡಿಸೈನ್. ಒಂದು ಡಿಸ್ಪ್ಲೇನ ನೋಡಿದಾಗೆ, ನಾನು ಅಬ್ಸರ್ವ್ ಮಾಡಿದಾಗೆ. ಆ್ಯಂಡ್ ಬ್ರೈಟ್ನೆಸ್ ಬಂದು ತುಂಬ ಡೀಸೆಂಟ್ ಆಗಿದೆ, ತುಂಬ ಹೆವಿ ಬ್ರೈಟ್ ಅನ್ನೋದಕ್ಕೂ ಆಗೋದಿಲ್ಲ. ತುಂಬ ಡೀಸೆಂಟ್ ಬ್ರೈಟ್ನಲ್ಲಿ ತುಂಬ ವೈಬ್ರೆಂಟ್ ಆಗಿ ಎಲ್ಲ ಒಂದು ಕಲರ್ಸ್ಗಳು ತುಂಬ ಚೆನ್ನಾಗಿ ಕಾಣುತ್ತೆ. ನಾನು 8K ವಿಡಿಯೋ ಪ್ಲೇ ಮಾಡಿದೆ, ಬಟ್ ಫುಲ್ HD ಪ್ಲೇ ಆಗೋದು ಇರುವಾಗಡೆ. ಸೊ ಫುಲ್ HD ವಿಡಿಯೋ ಪ್ಲೇ ಮಾಡಿದ್ರೆ ನೋಡೋ ಪ್ರಕಾರ ತುಂಬ ಚೆನ್ನಾಗಿದೆ. ಇನ್ ಕೇಸ್ ನೀವೊಂದು ತುಂಬ ಡೀಸೆಂಟ್ HD ಗೇಮ್ಸ್ನ ಆಡ್ತೀರಾ, ಒಂದು ಮೇನಾಗಿ ಮೀಡಿಯಾ ಕನ್ಸ್ಯೂಮ್ ಮಾಡ್ತೀರಾ, ಯೂಟ್ಯೂಬ್ ವೀಡಿಯೋಸು ಅಥವಾ ಮೂವೀಸ್ನ ಎಂಜಾಯ್ ಮಾಡ್ತೀರಾ ಅಂತಂದರೆ. ಬಟ್ ಎಸ್ಪೆಷಲಿ ಈ ಒಂದು ಇನ್ಫಿನಿಕ್ಸ್ನ ಹಾಟ್ 11 ಸೀರೀಸು ಅಥವಾ 10K ಬಿಲಲ್ಲಿ ಇನ್ಫಿನಿಕ್ಸ್ ಬಂದ್ಬಿಟ್ಟು ಒಂದು ಮೇನ್ ಈ ಒಂದು ಇವಾಗ ಇರ್ತಕ್ಕಂಥ ಆನ್ಲೈನ್ ಕಂಟೆಂಟ್ ಕನ್ಸ್ಯೂಮ್ ಮಾಡೋದು ಅಥವಾ ಸ್ಟೂಡೆಂಟ್ಸ್ಗಳಿಗೆ, ಮಕ್ಕಳಿಗೆ ಯೂಸ್ ಆಗಲಿ ಅಂತ ಅಂದ್ಕೊತಾರೆ. ಎಸ್ಪೆಷಲಿ ಈ ಒಂದು ಫೋನ್ ಏನಾದರೂ 10,000 ರೂಪಾಯಿ ಒಳಗಡೆ ಬಂದರೆ, ಇನ್ ಕೇಸ್ ಏನಾದರೂ ಪರ್ಚೇಸ್ ಮಾಡ್ಬೇಕಂತ ಇದ್ರೆ ಒಂದು 2-in-1 ಈಗ ಇನ್ ಕೇಸ್ ವೈಫಿ ಕೊಡಬೇಕು ಮತ್ತು ಮಕ್ಕಳಿಗೂ ಏನಾದ್ರು ಯೂಸ್ ಆಗುತ್ತೆ. ಅಥವಾ ಇನ್ ಕೇಸ್ 10K ಬಿಲೋನಲ್ಲಿ ಯಾವುದೋ ಒಂದು ದೊಡ್ಡ ಸ್ಕ್ರೀನಲ್ಲಿ ನೋಡ್ತಾ ಇದ್ರೆ ಒಂದು ಮಲ್ಟಿಮೀಡಿಯಾ ಎಂಜಾಯ್ ಮಾಡಲಿಕ್ಕೆ ಡೆಫಿನೆಟ್ಲಿ ತುಂಬ ಕೂಲ್ ಆಗಿದೆ. ಫೋನ್ ಲುಕ್ ಆಗಿರ್ಬೋದು, ಫೋನ್ ಡಿಸ್ಪ್ಲೇ ಆಗಿರ್ಬೋದು. ನೆಕ್ಸ್ಟ್ ಕ್ಯಾಮ್ರಾಸ್ಗಳು ಬಂದ್ಬಿಟ್ಟು ಒಂದು ಕ್ವೈಟ್ ಡೀಸೆಂಟ್ ಪರ್ಫಾರ್ಮೆನ್ಸ್ನ ಮಾಡುತ್ತೆ. ಸೊ ಇವಾಗ ನಿಮ್ಮ ಎದುರಿಗೆ ನಾನು ಒಂದು ಸೆಲ್ಫಿನ ತೊಗೊಳೋದಾದರೆ ಒಂದು ಡೀಸೆಂಟ್ ಕ್ವಾಲಿಟಿ ಫೋಟೋಸ್ಗಳು ತುಂಬ ಬೆಸ್ಟ್ ಅಂತ ಹೇಳ್ತಲ್ಲ. ಸೊ ಈ ಒಂದು ಬಿಲೋ ಪ್ರೈಸಲ್ಲಿ ನನಗನ್ಸು ಇನ್ನೂ ಸ್ವಲ್ಪ ಬೆಟರ್ ಮಾಡಬೇಕಿತ್ತು. ಕ್ಯಾಮ್ರಾ ಇವಾಗ ಸ್ವಲ್ಪ ಸ್ಲೋ ಇದೆ, ಬಟ್ ಪಿಕ್ಚರ್ ಕ್ವಾಲಿಟಿ ಬಂದ್ಬಿಟ್ಟು ತುಂಬ ಡೀಸೆಂಟ್ ಆಗಿದೆ. ನಿಮಗೆ ಯಾವುದೇ ರೀತಿ ಫಿಲ್ಟರ್ ಗಿಲ್ಟರ್ಸ್ ಬರೋದಿಲ್ಲ. ತುಂಬ ಡೀಸೆಂಟ್ ಲೆವೆಲ್ ಕ್ವಾಲಿಟೀಸ್ ನಿಮಗೆ ಫೋಟೋಸ್ಗಳನ್ನ ನೀವು ಎಕ್ಸ್ಪೆಕ್ಟ್ನ ಮಾಡ್ಬೋದು ಈ ಒಂದು ಫೋನಲ್ಲಿ. ಸೊ ನೆಕ್ಸ್ಟು ಈ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದ್ರೆ, ಇದರಲ್ಲಿ ಯೂಸ್ ಮಾಡಿರ್ತಕ್ಕಂಥದ್ದು ಯೂನಿಸಾಕ್ನ ಒಂದು ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಯೂನಿಸಾಕ್ ಪ್ರೊಸೆಸರ್ ಬಂದ್ಬಿಟ್ಟು ತುಂಬ ಬಜೆಟಲ್ಲಿ ಬರ್ತಕ್ಕಂಥದ್ದು. ಬಿಕಾಸ್ ಓವರ್ ಆಲ್ ನಿಮಗೆ ಪ್ಯಾಕೇಜ್ ನಿಮಗೆ ಇರ್ತಕ್ಕಂಥದ್ದೇ ಒಂದು ತುಂಬ ಬಡ್ಜೆಟಲ್ಲಿ ಮೇನ್ಲಿ ಒಂದು ಮಲ್ಟಿಮೀಡಿಯಾ ಫೋಕಸ್ ಮಾಡೋದ್ರಿಂದ ಈ ಒಂದು ಫೋನ ನಾನು ತುಂಬ ಗೇಮಿಂಗು ಅದಕ್ಕೆಲ್ಲ ನಾನು ರೆಕಮೆಂಡ್ ಮಾಡೋದಕ್ಕೆ ಹೋಗೋದಿಲ್ಲ. ಬಿಕಾಸ್ 4GB 64GB ಸಪೋರ್ಟ್ ನಿಮಗೆ ಸಿಗ್ತಾ ಇದೆ. ತುಂಬ ಡೀಸೆಂಟ್ ಪರ್ಫಾರ್ಮೆನ್ಸ್ಗೆ ನಿಮಗೆ ಡೇ ಟು ಡೇ ಯೂಸಸ್ಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಆ್ಯಂಡ್ 5000 ಬ್ಯಾಟ್ರಿ ಸಪೋರ್ಟ್ ಇದೆ. ಆ್ಯಂಡ್ ಫುಲ್ HD ಪ್ಲಸ್ ಡಿಸ್ಪ್ಲೇ. ಓವರ್ ಆಲ್
ಈ ಒಂದು ಬಜೆಟಲ್ಲಿ ನೀವು ನೋಡ್ತಾ ಇದ್ದೀರಾ ಒಂದು ಫೋನ್ನ ಮಲ್ಟಿಮೀಡಿಯಾ ಯೂಸೇಜ್ಗೆ ಅನ್ನೋದಾದರೆ ಈ ಒಂದು ಫೋನ್ನ ತೊಗೊಳ್ಳಿ. ಸೊ ಯಾವುದೇ ರೀತಿ ನಿಮಗೆ ಹೈ ಪರ್ಫಾರ್ಮೆನ್ಸ್ಗೆ ಅಥವಾ HD ಗೇಮ್ಸ್ ಆಡೋದಕ್ಕೆ ತುಂಬ ಹೆವಿ ಯೂಸೇಜ್ ಮಾಡೋದಕ್ಕೆ ಈ ಒಂದು ಫೋನ್ ನಿಮಗೆ ಆಗೋದಿಲ್ಲ. ಐ ಮೀನ್ ಲಾಂಗ್ ಟರ್ಮ್ಗೆ ನಿಮಗೆ ಚೆನ್ನಾಗಿರೋದಿಲ್ಲ. ನಾರ್ಮಲ್ ಡೇ ಟು ಡೇ ಯೂಸೇಜ್ಗೆ ಒಂದು ತುಂಬ ಒಂದು ಮಿನಿಮಮ್ ಯೂಸರ್ಸ್ಗಳಿಗೆ ನಿಮಗೆ ಇದು ತುಂಬ ಚೆನ್ನಾಗಿರ್ತಕ್ಕಂಥ ಫೋನೇ. ಏನಕ್ಕೆ ಅಂದರೆ 10,000 ರೂಪಾಯಿದಲ್ಲಿ ತುಂಬ ಡೀಸೆಂಟ್ ಆಗಿರ್ತಕ್ಕಂಥ ಕಂಪೇರಿಟಿವ್ಲಿ ನಿಮಗೆ ಬೇರೆ ಬ್ರ್ಯಾಂಡ್ಸ್ಗಳನ್ನ ಕಂಪೇರ್ ಮಾಡಿದರೆ ಐ ಥಿಂಕ್ ದಿಸ್ ಇಸ್ ಅಕ್ಸೆಪ್ಟಬಲ್. ಇನ್ ಕೇಸ್ ಏನಾದರೂ ಈ ಒಂದು ಫೋನು ಒಂದು 8 ಅಥವಾ 9,000 ರೂಪಾಯಿ ಒಳಗಡೆ ಬಂದರೆ, ಸೊ ಎಸ್ಪೆಷಲಿ 9,000 ರೂಪಾಯಿ ಕೊಡ್ಬೋದು. ಇವನು 8,999 ಅಂತ ಫ್ಲಿಪ್ಕಾರ್ಟಲ್ಲಿ ಒಂದು ಪ್ರೈಸಿಂಗ್ ಹಾಕಿದ್ದಾರೆ. ಮೇ ಬಿ ಆ ಪ್ರೈಸಲ್ಲಿ ಬಂದರೆ ಡೆಫಿನೆಟ್ಲಿ ಸೂಪರ್ ವರ್ತು. ಸೊ 10K ಒಳಗಡೆ ಸದ್ಯಕ್ಕೆ ನಾನು ಸಜೆಸ್ಟ್ ಮಾಡ್ತಕ್ಕಂಥ ಫೋನು ಒನ್ ಆಫ್ ದಿ ಫೋನ್ ಈ ಒಂದು ಇನ್ಫಿನಿಕ್ಸ್ನ ಒಂದು ಹಾಟ್ 11 2022. ಸೊ ಇದೊಂದು ನನ್ನ ಒಂದು ಆನೆಸ್ಟ್ ಒಪಿನಿಯನ್. ಡೆಫಿನೆಟ್ಲಿ ಸೀರಿಯಸ್ಲಿ ಇನ್ ಮೈ ಹ್ಯಾಂಡ್ ತುಂಬ ಆ ಪ್ರೈಸಿಗೆ ವರ್ತ್ ಅನಿಸ್ತಾ ಇದೆ 9,000 ರೂಪಾಯಿಗೆ. ಸೊ ನಾನು ಯಾರಾದರೂ ಕೇಳಿದ್ರೆ ಡೆಫಿನೆಟ್ಲಿ ಇದನ್ನ ಸಜೆಸ್ಟ್ ಮಾಡ್ತೀನಿ. ಸೊ ಏನಾದರೂ ಇದ್ರ ಬಗ್ಗೆ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಜೈ ಹಿಂದ್, ಜೈ ಕರ್ನಾಟಕ.